ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನು ಇವತ್ತಿನ ವಿಡಿಯೋ ಒಳಗೆ ಸಾಫ್ಟಾಗಿ ರೆಸ್ಟೋರೆಂಟ್ ಸ್ಟೈಲ್ ಒಳಗಡೆ ಮಾಡುವಂಥ ಇಡ್ಲಿ ಸಾಂಬಾರು ಚಟ್ನಿ ರೆಸಿಪಿನ ತೋರಿಸತ್ತೀನಿ. ಮೊದಲು 3 ಕಪ್ ಇಡ್ಲಿ ರವೆ, 1 ಕಪ್ ಉದ್ದಿನಬೇಳೆನ 4ರಿಂದ 5 ಗಂಟೆ ನೆನೆಸಿ ಇಟ್ಕೊಂಡು ಹಿಟ್ಟು ರುಬ್ಬೋ ಟೈಮ್ ಒಳಗಡೆ 2 ಮುಟ್ಗಿ ಅವಲಕ್ಕಿನ ನೆನೆ ಹಾಕ್ಕೊಂಡು ಉದ್ದಿನಬೇಳೆ ಮತ್ತು ಅವಲಕ್ಕಿನಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡಿ, ಈ ಬ್ಯಾಟರನ್ನು ನೆನೆಸಿಟ್ಟಿರೋ ಇಡ್ಲಿ ರವೆ ಜೊತೆಗೆ ಮಿಕ್ಸ್ ಮಾಡಿ ಓವರ್ ನೈಟ್ ಇಟ್ಕೋಬೇಕು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾ ಪುಡಿ ಹಾಕಿ ಬ್ರೇಕ್ಫಾಸ್ಟ್ ರೆಡಿ ಮಾಡೋಕ್ಕಿಂತ 2 ಅವರ್ ಮೊದಲೇ ಇದನ್ನು ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಆಫ್ಟರ್ 2 ಅವರ್ಸ್ ಇಡ್ಲಿ ಬ್ಯಾಟರ್ ಈ ಥರ ರೆಡಿಯಾಗಿರ್ತೈತಿ. ಇವಾಗ ಇಡ್ಲಿ ಕುಕ್ಕರಿಗೆ 2ರಿಂದ 3 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಲಿಂಬೆ ಹಣ್ಣಿನ ಪೀಸನ್ನು ಹಾಕ್ಕೊಂಡು ಇಡ್ಲಿ ಪ್ಲೇಟಿಗೆ ಫಸ್ಟ್ ಈ ಥರ ಎಣ್ಣೆನ ಹಚ್ಕೊಳತ್ತೀನಿ. ಯಾಕಂದ್ರೆ ಈಸಿಯಾಗಿ ಇಡ್ಲಿ ಬರ್ತಾವಂಥೇಳಿ ಫಸ್ಟ್ ಪ್ಲೇಟಿಗೆ ಎಣ್ಣೆ ಹಚ್ಕೊಳತ್ತೀನಿ. ಇವಾಗ ಪ್ಲೇಟಿಗೆ ಇಡ್ಲಿ ಬ್ಯಾಟರನ್ನು ಹಾಕ್ಕೊಂಡು ಇವಾಗ 1 ಸೆಟ್ ಬಟನ್ ಇಡ್ಲಿ ಹಾಕತ್ತೀನಿ. ಈ ರೀತಿ ಹಾಕೋದ್ರಿಂದ ಮಕ್ಕಳಿಗೆ ಭಾಳ ಇಷ್ಟಪಟ್ಟು ತಿಂತಾರೆ ಅಂಥೇಳಿ 1 ಸೆಟ್ ಬಟನ್ ಇಡ್ಲಿ ಹಾಕ್ತೀನಿ. ಸೊ ಇದನ್ನು 10ರಿಂದ 15 ನಿಮಿಷ ಕವರ್ ಮಾಡಿ ಬೇಯಿಸ್ಕೊಂಡ್ರೆ ಇಡ್ಲಿ ರೆಡಿ ಆಗ್ತಾವೆ. ಇವಾಗ ಚಟ್ನಿಗೆ ಅಂಥೇಳಿ ಕೊಬ್ಬರಿ, ಪುಟಾಣಿ, ಪುದೀನ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಉಪ್ಪು ಮತ್ತು ಜೀರಿಗೆ ಹಾಕಿ 1 ಕಪ್ ನೀರು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು. ಇವಾಗ ಸಾಂಬಾರು ನೋಡೋಣ. 1 ಕಪ್ ಹೆಸರುಬೇಳೆ, 1 ಕಪ್ ತೊಗರಿಬೇಳೆ, ಆಲೂ, ಕ್ಯಾರೆಟ್, ಕ್ಯಾಬೇಜ್ ಮತ್ತು ಟೊಮೆಟೊನ ಮಿಕ್ಸ್ ಮಾಡಿ ಬೇಳೆ ಜೊತೆಗೆ ಹಾಕಿ 2ರಿಂದ 3 ಗ್ಲಾಸ್ ನೀರು ಹಾಕ್ಕೊಂಡು ಕುಕ್ಕರ್ ಒಳಗಡೆ 3ರಿಂದ 4 ವಿಸಿಲ್ ಒಳಗಡೆ ಕುದಿಸ್ಕೋಬೇಕು. ಇವಾಗ ಸಾಂಬಾರು ಮಸಾಲಾಗೆ ಅಂಥೇಳಿ ಉದ್ದಿನಬೇಳೆ, ಕಡಲೆಬೇಳೆ, ಬಿಳಿ ಎಳ್ಳು, ಮೆಂತ್ಯಕಾಳು, ಕರಿಮೆಣಸು, ಚಕ್ಕೆ, ಲವಂಗ, ಪಲಾವ್ ಎಲೆ ಹಾಕ್ಕೊಂಡು ಡ್ರೈ ಆಗಿ ಇದನ್ನು ಫ್ರೈ ಮಾಡ್ಕೊಳತ್ತೀನಿ. ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಇದನ್ನು ಚಲೋ ತಂಗೆ ಫ್ರೈ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳತ್ತೀನಿ. ಪ್ಯಾನಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ಕೊಂಡೀನಿ. ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋ ಮಟ್ಟ ಫ್ರೈ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡೀನಿ. ಸೈಡಲ್ಲಿ 1 ನುಗ್ಗಿಕಾಯಿನೂ ಕುದಿಸಿಟ್ಕೊಂಡಿದ್ದೆ. ಇವಾಗ 1 ಡಬ್ರಿಗೆ ಎಣ್ಣೆ ಹಾಕಿ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವನ್ನ ಹಾಕಿ ಒಗ್ಗರಣೆ ಕೊಟ್ಟೀನಿ. ಇದಕ್ಕೀಗ ರೆಡಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿರೋ ಪೇಸ್ಟನ್ನು ಹಾಕ್ಕೊಂಡೀನಿ ಮಸಾಲೆ. ಇದಕ್ಕೆ ಹಿಂಗು, ಅರಿಶಿನ ಪುಡಿ, ಸಾಂಬಾರು ಮಸಾಲ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಲೋದಂಗೆ ಮಿಕ್ಸ್ ಮಾಡಿ ಇದಕ್ಕೆ ಕುಕ್ಕರಲ್ಲಿ ಕುದಿಸ್ಕೊಂಡಿರೋ ಬೇಳೆ ಮತ್ತು ತರಕಾರಿನ ಹಾಕ್ಕೊಂಡೀನಿ. ಆಮೇಲೆ ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೋಬೇಕು. ಕುದಿಸಿಟ್ಕೊಂಡಿರೋ ನುಗ್ಗೆಕಾಯಿನ ಹಾಕ್ಕೊಳತ್ತೀನಿ ಮತ್ತು ಫೈನಲಿ ಕೊತ್ತಂಬರಿ ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡಿ 1-2 ಕುದಿ ಕುದಿಸಿದ್ರೆ ರೆಸ್ಟೋರೆಂಟ್ ಸ್ಟೈಲಿನ ಸಾಂಬಾರು ರೆಡಿ ಆಯಿತು. ಇವಾಗ ಇಡ್ಲಿ ಹೆಂಗಾಗಿದ್ದಾವೆ ನೋಡೋಣ. ನೋಡಿರಿ, ಬಟನ್ ಇಡ್ಲಿ ಈ ಥರ ಆಗಿದ್ದು. ಸೊ ಇವಾಗ ಇಡ್ಲಿನ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡೀನಿ. ಇಡ್ಲಿ ಸಾಂಬಾರು ಚಟ್ನಿ ರೆಡಿ. ಬಟನ್ ಇಡ್ಲಿನೂ ಈ ಥರ ರೆಡಿಯಾಗಿತ್ತು. ನೀವು ಈ ಥರ ಮಾಡಿ ಟೇಸ್ಟ್ ಮಾಡಿರಿ. ಥ್ಯಾಂಕ್ ಯು.